23-24 ಚೌಡೇಶ್ವರಿ ಅಮ್ಮನವ್ರ ಜಾತ್ರೆ. ಸಿದ್ರ ಬೆಟ್ಟದಲ್ಲಿ ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ನಾವು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಸಿದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾಮಕರಣಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಸಿದ್ರ ಬೆಟ್ಟಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪೂಜೆ ಎಲ್ಲ ಮಾಡಿದ್ದೀವಿ. ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ಬಂದು. ನನ್ನ ಮಗಳು ರೆಡಿ ಆಗಿಲ್ಲ. ಹಾಯ್, ನಾವು ಈ ಮಂತಲ್ಲಿ ನಾವು ಚೌಡೇಶ್ವರಿ ಜಾತ್ರೆ ಇಟ್ಕೊಂಡಿದ್ದೀವಿ. ಮಾರ್ಚ್ 23-24 ಅಲ್ಲಿ 23-24 ಚೌಡೇಶ್ವರಿ ಅಮ್ಮನವ್ರ ಜಾತ್ರೆ. ಈ ವರ್ಷದ ಜಾತ್ರೆ ಶನಿವಾರ ಭಾನುವಾರ ನಮ್ಮೂರ್ ಗಂಗಮ್ಮ ಬರ್ತದೆ ನಮ್ಮ ಮನೆಗೆ. ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬರುತ್ತೆ. ಬಂದ್ಮೇಲೆ ಮಾಮೂಲಿ ಪುಣ್ಯ ಗಂಗಾ ಪೂಜೆ ಮತ್ತು ಅಭಿಷೇಕ ಎಲ್ಲ ಇರುತ್ತೆ, ಮಧ್ಯಾಹ್ನದವರೆಗೂ ಇರುತ್ತೆ. ಆಮೇಲೆ ವೀರಗಾಸಿ ಆಂಜನೇಯ ಸ್ವಾಮಿ ಭದ್ರಕಾಳಿ ಸಮೇತ ಊರಿನ ಪ್ರಮುಖ ಬೀದಿಯಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಇರುತ್ತೆ ಸಾಯಂಕಾಲ. ಅದಾದ್ಮೇಲೆ ಬೆಳಿಗ್ಗೆನೆ ತಾಯಿಗೆ ಅನ್ನ ಪ್ರಸಾದ ಅನ್ನ ಇದಿರುತ್ತೆ. ಫಸ್ಟ್ ಬಂದು ಇದು ಗಂಗೆ ಪೂಜೆ ಆಗುತ್ತೆ. ನಾವು ಬೆಳಿಗ್ಗೆ 5 ಗಂಟೆ ಮುಂಜಾನೆ ಜಾವದಲ್ಲಿ 5 ಗಂಟೆಗೆ ಗಂಗೆ ಪೂಜೆ ಮತ್ತೆ ಆರತಿ ಇರತ್ತೆ. ಆಮೇಲೆ ದೇವ್ರಿಗೆ ಪೂಜೆ ಇರುತ್ತೆ. ಬೆಳಿಗ್ಗಿನ ಪೂಜೆನೆ 7:30 ಒಳಗಡೆ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಊಟ. ಶನಿವಾರ ಬಂದು ಸಿಹಿ ಊಟ ಇರುತ್ತೆ, ಭಾನುವಾರ ಬಂದು ಖಾರದ ಊಟ ಇರುತ್ತೆ. ಯಾರು ನನ್ನ ಸಬ್ಸ್ಕ್ರೈಬ್ ಯಾರು ಚೌಡೇಶ್ವರಿ ಭಕ್ತರು ಇರ್ತಾರೋ ಅವ್ರಿಗೆ ನಾನು ಕಮೆಂಟಲ್ಲಿ ತಿಳಿಸಿದ್ರೆ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ. ಅವ್ರಿಗೆ ಮಾತ್ರ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ. ಯಾರು ಬೇಕಾಗಿದ್ರು ಬಂದು ಜಾತ್ರೆ ಮುಗಿಸ್ಕೊಂಡು ಹೋಗ್ಬೋದು. ಖುಷಿಯಾಗಿ ಬಂದು ಹೋಗ್ಬೋದು, ಸೇವೆ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಕೇಳ್ತಾ ಇದ್ರು. ಈ ಟೈಮ್ ಅಲ್ಲನ ಎಲ್ಲ ಬಂದು ಹೋಗ್ಬೋದು. ಶನಿವಾರ ಭಾನುವಾರ ನಮ್ಗೆ ಯಾವ್ದು ಎಲ್ಲರೂ ಬಂದ್ರೆ ನಮ್ ಖುಷಿನೇ. ನಮ್ಗೆ ಎಲ್ಲ ಬಂದು ಚೌಡೇಶ್ವರಿ ಜಾತ್ರೆ ಮುಗಿಸ್ಕೊಂಡು ಹೋಗ್ಬೋದು. చేసుకుంటుంది. ಅದೇ ಬೆಟ್ಟ ಬರುತ್ತೆ, ಸಿದ್ರ ಬೆಟ್ಟ ಬರುತ್ತೆ. ಸಿದ್ರ ಬೆಟ್ಟ ಇದು ತುಂಬಾ ವರ್ಷದ ದೇವರು. ಇದು ಸಿದ್ರ ಬೆಟ್ಟ ದಾಸಪೇಟೆಗಿನ್ನ ಒಂದು 5 ಕಿಲೋಮೀಟ್ರು. ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ನೋಡಿ. ಅಲ್ಲೆಲ್ಲ ಬೆಟ್ಟ ಹತ್ತುತ್ತಾವ್ರೆ ಎಲ್ಲರನ್ನು. ಇಲ್ಲೇ ಚಿಕ್ಕ ದೇವಸ್ಥಾನ ಐತೆ, ಮೇಲ್ಗಡೆನೂ ಬೆಟ್ಟ ಹತ್ಬೋದು. ಎಲ್ಲ ಬೆಟ್ಟಕ್ಕೆ ಹೋಗ್ದಿರೋರೆಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು.
ಅಪ್ಪ ಏಮೈತೆ ಸಿದ್ರ ಬೆಟ್ಟದಲ್ಲಿ ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ. ನಾವು ಬೆಟ್ಟದ ಮೇಲೆ ಏನು ಹೋಗೋಕ್ಕಾಗಿರ್ಲಿಲ್ಲ. ಹೋಗಿ ಬೇಕಾಗಿದ್ರೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಇವಾಗ ಅಲ್ಲಿ ಇಲ್ಲಿ ಇರೋ ಪದ್ಧತಿ ಏನೋ ನಾವು ಅಡುಗೆ ಮಾಡಿದ್ರೆ ಅಲ್ಲಿ ಹೋಗಿ ತಳಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಎರಡಿದೆ, ಒಂದು ಮುಸ್ಲಿಮ್ಸ್ ಅವ್ರದ್ದೊಂದು ಇದಿದೆ, ಅದ್ರ ಮೇಲೆ ನಮ್ಮ ಹಿಂದೂಗಳು ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಶಕ್ತಿ ಸಿದ್ದಪ್ಪಾಜಿ. ಇವಾಗ ಇಲ್ಲಿ ಕೆಳಗಡೆ ಪೂಜೆ ಮಾಡಿಕೊಂಡು ಇವಾಗ ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ನಾಮಕರಣಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಇಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳಿದೆ ನಾಮಕರಣ ಮುಗಿಸ್ಕೊಂಡ್ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಏನು ತುಂಬ ಟಯರ್ಡ್ ಆಗೋಗುತ್ತೆ ಬಿಸಿಲಲ್ಲಿ ಹೋಗೋಷ್ಟೊತ್ತಿಗೆ. ಹೌದು, ಸರಿ, ಸಾಕಾಯ್ತು. ಊಟ ಮುಗಿಸ್ಕೊಂಡು ನಾಮಕರಣಕ್ಕೆ ನಾನ್ ವೆಜ್ ಊಟ ಹಾಕಿದ್ರು, ಊಟ ಮುಗಿಸ್ಕೊಂಡು ಬಂದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಮುಗ್ದಿತ್ತು, ಊಟ ನಡೀತಾ ಇತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.